ಬರ್ಕೊಳ್ಳಿ. Evaluate 0 to 1 dx by 1 plus x square by using Simpson 1/3 rule, taking 4 equal steps and hence deduce an approximate value of pi. ಈಗ ನೋಡಿ ಯಾವ ಥರ ಮಾಡಬೇಕು. ಫಸ್ಟ್ ಎ ಬರ್ಕೊಳ್ಳಿ. ಎ ಈಸ್ 0, ಬಿ ಬಂದು 1, ವೈ ಅಂದರೆ ಇಲ್ಲಿ ಡಿ ಎಕ್ಸ್ ಬದಲು 1 ಹಾಕ್ಕೊಳ್ಳಿ. 1/1 plus x square. ಇದಾದ ತಕ್ಷಣ ಹೆಚ್ ಫೈಂಡ್ ಮಾಡಿ. ಹೆಚ್ ಅಂದರೆ ಬಿ ಮೈನಸ್ ಎ ಬೈ ಎನ್. ಸೊ ಎನ್ ಅಂದರೆ ಇಲ್ಲಿ ನೋಡಿ 4 ಈಕ್ವಲ್ ಪಾರ್ಟ್ಸ್. ಇದು ಎನ್ನು, ಇದು ಎ, ದಿಸ್ ಒನ್ ಇಸ್ ಬಿ, ಇದು ವೈ. ಡಿ ಎಕ್ಸ್ ಬಿಟ್ಟು ಡಿ ಎಕ್ಸ್ ಜಾಗದಲ್ಲಿ 1 ಹಾಕ್ಕೋಬೇಕು. ಇದು ಎನ್. ಅರ್ಥ ಆಯ್ತಾ? ಎನ್ ಈಸ್ ಈಕ್ವಲ್ ಟು 4. ಹೆಚ್ ಈಸ್ ಈಕ್ವಲ್ ಟು ಬಿ ಮೈನಸ್ ಎ ಬೈ ಎನ್. ಈಗ ನೋಡಿ ಬಿ ಅಂದರೆ 1, ಎ ಅಂದರೆ 0, ಎನ್ ಅಂದರೆ 4. ಎಷ್ಟು ಬರುತ್ತೆ? 1/4. ಇಲ್ಲೇನು ಮಾಡಬೇಕು? ಎಕ್ಸ್ ಬರ್ಕೊಳ್ಳಿ. ಎಕ್ಸ್ ಎಯಿಂದ ಸ್ಟಾರ್ಟ್ ಮಾಡಿ. 0 ಪ್ಲಸ್ 1/4 ಅಂದರೆ 1/4. ನೆಕ್ಸ್ಟ್ ಇದನ್ನು ನೋಡ್ಬಿಟ್ಟು 1/4 ಪ್ಲಸ್ 1/4 ಎಷ್ಟು ಬರುತ್ತೆ? 1/2. ಆಮೇಲೆ ಪ್ಲಸ್ 1/4, 3/4. ಆಮೇಲೆ ಅದಕ್ಕೆ ಪ್ಲಸ್ 1/4 ಮಾಡಿ 1. ನೋಡಿ ಎಯಿಂದ ಸ್ಟಾರ್ಟ್ ಮಾಡಬೇಕು, ಬಿಗೆ ಎಂಡ್ ಮಾಡಬೇಕು. ಅರ್ಥ ಆಯ್ತಾ? ಈಗ ವೈ ಇಲ್ಲೇನಿದೆ 1/1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆಯಲ್ಲ, ಇದೇ ಸೇಮ್ ಕ್ಯಾಲ್ಸಿಲ್ ಹೊಡ್ಕೋಬೇಕು. 1/1 ಪ್ಲಸ್ ಎಕ್ಸ್ ಸ್ಕ್ವೇರ್. ಕ್ಯಾಲ್ಕುಲೇಟ್. ಎಕ್ಸ್ ವ್ಯಾಲ್ಯೂ ಫಸ್ಟ್ 0 ಹಾಕಿ, ಆನ್ಸರೇನು 1. ಆಮೇಲೆ ಎಕ್ಸ್ ವ್ಯಾಲ್ಯೂ 1/4 ಹಾಕಿ, 1/4. ಆನ್ಸರ್ 16/17. ಆಮೇಲೆ ಎಕ್ಸ್ ವ್ಯಾಲ್ಯೂ 1/2 ಹಾಕಿ, 4/5. ಆಮೇಲೆ ಎಕ್ಸ್ ವ್ಯಾಲ್ಯೂ 3/4 ಹೊಡೀರಿ, 16/25 ಆಗುತ್ತೆ. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ 1 ಅಂತ ಹೊಡೀರಿ, 1/2 ಆಗುತ್ತೆ. ಇದನ್ನ y0 ಅಂತ ಡಿನೋಟ್ ಮಾಡ್ಕೊಳ್ಳಿ. ಇನ್ನು y1, ಇದು y2, ಇದು y3, y4 ಈ ಥರ ಡಿನೋಟ್ ಮಾಡ್ಕೋಬೋದು. ಸರಿನಾ? ಈಗ ಅವ್ರು ಕೇಳಿರೋದೇನು? ಸಿಂಪ್ಸನ್ 1/3 ರೂಲ್. ಇಲ್ಲಿ ಫಾರ್ಮುಲಾ ಸಿಂಪ್ಸನ್ಸ್ 1/3 ರೂಲ್ ಫಾರ್ n is equal to 4 is given by a to b y dx. ಈಗ ನೋಡಿ ಸಿಂಪ್ಸನ್ 1/3 ರೂಲ್ಗೆ ಫಾರ್ಮುಲಾ h/3 ಇಂಟು ಫಸ್ಟ್ ಪ್ಲಸ್ ಲಾಸ್ಟ್. ನೋಡಿ h/3 ಇಂಟು ಫಸ್ಟ್ ಯಾವುದು? y0, ಲಾಸ್ಟು y4. y0 ಪ್ಲಸ್ y4 ಆಮೇಲೆ 4 ಟೈಮ್ಸ್ ಸಮೇಷನ್ ಆಫ್ y ಆಡ್. ಇಲ್ಲಿ ಸಫಿಕ್ಸಲ್ಲಿ ಆಡ್ ಇರಬೇಕು, ಕೆಳಗಡೆ ಆಡ್ ಇರಬೇಕು. 4 ಟೈಮ್ಸ್ ಆಡ್ ಅಂದರೆ y1 ಪ್ಲಸ್ y3 ಪ್ಲಸ್ 2 ಟೈಮ್ಸ್ ರಿಮೈನಿಂಗ್. ನೋಡಿ y0 ಆಯಿತು, y1 ಆಯಿತು, y3 ಆಯಿತು, y4 ಆಯಿತು, ಉಳಿದಿದ್ದು ಯಾವುದು? y2. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಹೆಚ್ ಎಷ್ಟು? 1/4. y0 ಏನು? 1. y4 ಏನು? 1/2 ಪ್ಲಸ್ 4 ಟೈಮ್ಸ್ y1 ಎಷ್ಟು? 16/17 ಪ್ಲಸ್ y3 ಎಷ್ಟು? 16/25 ಪ್ಲಸ್ 2 ಟೈಮ್ಸ್ y2 ಎಷ್ಟು? 4/5. ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಬಿಡೋಣ. 1/4 divided by 3, 1 plus 1/2 plus 4 times
16/17 plus 16/25 plus 2 times 4/5. 0.7854. ಇಲ್ಲಿ ಎ ಮತ್ತು ಬಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಎ ಏನು 0, ಬಿ ಈಸ್ 1, ವೈ ಏನು 1/1 + x² dx is equal to 0.7854. ನೋಡಿ ಮುಗೀತು. ಆದರೆ ಇಲ್ಲಿಗೆ ನಿಲ್ಲಿಸಬಾರ್ದು. ಆ್ಯಂಡ್ ಹೆನ್ಸ್ ಡೆಡ್ಯೂಸ್ ಆನ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ಪೈ ಅಂತ ಕೇಳಿದ್ದಾನೆ. ಅದಕ್ಕೆ ಏನು ಮಾಡಬೇಕು ನೀವು, ಇದನ್ನ ಬರ್ಕೊಳ್ಳಿ. 0 to 1 dx/1 + x². ನೋಡಿ 1/1 + x²ಗೆ ಇಂಟಿಗ್ರೇಷನ್ ಬಂದು tan ಇನ್ವರ್ಸ್ x. ಇಲ್ಲಿ 0 to 1. ಈಗ ಅಪ್ಪರ್ ಲಿಮಿಟ್ ಹಾಕಿ tan ಇನ್ವರ್ಸ್ 1 ಮೈನಸ್ tan ಇನ್ವರ್ಸ್ 0. ಇದಕ್ಕೆ ಥಿಯರಿಟಿಕಲ್ ಮೆಥಡ್ ಅಂತೀವಿ. ಅದು ಈಗ ಆವಾಗಲೇ ಫೈಂಡ್ ಮಾಡಿದ್ವಲ್ಲ ಆನ್ಸರ್, ಅದು ನ್ಯೂಮೆರಿಕಲ್ ಮೆಥಡಿಂದ ಬಂದಿದೆ. ಈಗ tan ಇನ್ವರ್ಸ್ 1 ಅಂದರೆ 5/4, tan ಇನ್ವರ್ಸ್ 0 ಅಂದರೆ 0 ಅಂದರೆ 5/4 ಆಗುತ್ತೆ. ಈಗೇನು ಮಾಡಬೇಕು ನೋಡಿ, ಇದು 1 ಕ್ವೆಶನ್ 1, ಇದು ನ್ಯೂಮೆರಿಕಲ್ ಮೆಥಡಿಂದ ಆನ್ಸರ್ ಬಂದಿರೋದು. ಇದು ಥಿಯರಿಟಿಕಲ್ ಅಥವಾ ಅನಾಲಿಟಿಕಲ್ ಮೆಥಡಿಂದ ಬಂದಿರೋದು. ಇದು ನೋಡಿ, ಫ್ರಮ್ 192 ಈಗ ಲೆಫ್ಟ್ ಹ್ಯಾಂಡ್ ಎರಡೂ ಸೇಮ್ ಇದೆ, ರೈಟ್ ಹ್ಯಾಂಡ್ನ ಈಕ್ವಲ್ ಮಾಡ್ಕೋಬೋದು. ಅಂದರೆ 5/4 is equal to 0.7854. ಈಗ ಪೈ ವ್ಯಾಲ್ಯೂ ಫೈಂಡ್ ಮಾಡಬೇಕು ಅಂದರೆ ಈ 4ನ ಇಲ್ಲಿ ಮಲ್ಟಿಪ್ಲೈ ಮಾಡಿ. ನೋಡಿ 4 × 0.7854 ಅಂದರೆ 3.1416. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ಪೈ ಬೈ ಕಂಪೇರಿಂಗ್ ಥಿಯರಿಟಿಕಲ್ ಆ್ಯಂಡ್ ನ್ಯೂಮೆರಿಕಲ್ ಮೆಥಡ್. ಇದು ನ್ಯೂಮೆರಿಕಲ್ ಮೆಥಡಿಂದ ಬಂದಿರೋದು, ಇದು ಥಿಯರಿಟಿಕಲ್ ಮೆಥಡ್. ಇದೆರಡು ಕಂಪೇರ್ ಮಾಡಿ ಪೈ ವ್ಯಾಲ್ಯೂನ ಫೈಂಡ್ ಮಾಡಬೇಕಷ್ಟೆ. ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡಿ.